ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ನಾಗರ ಪಂಚಮಿ ಪ್ರಯುಕ್ತ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹರಿದು ಬಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಹರಕೆ ಸಲ್ಲಿಕೆ. 18 ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಿಢೀರ್ ರೈಡ್. ಶ್ರೀಮಂತ ಪಂಚಾಯಿತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸ್ವತ್ತುಗಳ ಅಕ್ರಮ ಚಳಿ ಬಿಡಿಸಿದ ಉಪಲೋಕಾಯುಕ್ತರು. ಫುಡ್ ಪಾಯ್ಸನ್ ಆಗಿ 20ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆಗೆ ದಾಖಲು. ಕೋಲಾರ ತಾಲೂಕು ಅಮ್ಮನಲ್ಲೂರು ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ. ನಾಗ ಪ್ರತಿಷ್ಠೆಗೆ ಹೆಸರಾದ ಕ್ಷೇತ್ರ ವಿದುರಾಶ್ವತ್ಥ. ಶುಕ್ರವಾರ ಮುಂಜಾನೆಯಿಂದಲೇ ನಾಗಶಿಲೆಗಳಿಗೆ ತನಿ ಎರೆದು ಭಕ್ತಿ ಪೂರ್ವಕ ಪೂಜೆ. ಆಡಳಿತ ಪಕ್ಷದ ಸದಸ್ಯರಲ್ಲಿ ಭಾರೀ ಸ್ಪರ್ಧೆ. ರಂಗೇರಿದ ಲೋಕಲ್ ಕಣ. ಅಧ್ಯಕ್ಷ ಸ್ಥಾನ ಮೀಸಲಾತಿ ವಿರುದ್ಧ ನ್ಯಾಯಾಲಯದ ಮೊರೆಗೆ ನಿರ್ಧಾರ. ವಾರ್ತೆಗಳ ವಿವರ. ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ನಾಗರ ಪಂಚಮಿ ದಿನವಾದ ಇಂದು ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ದಕ್ಷಿಣ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ. ನಾಗರ ಪಂಚಮಿ ದಿನವಾದ ಇಂದು ಕ್ಷೇತ್ರಕ್ಕೆ ವಿಶೇಷವಾದ ಕಳೆ ಬಂದಿತ್ತು. ಬೆಳಗ್ಗಿನಿಂದ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಹರಕೆ ಮತ್ತು ಪ್ರಾರ್ಥನೆಗಳನ್ನು ದೇವರಿಗೆ ಸಲ್ಲಿಸುತ್ತಿದ್ದಾರೆ. ನಾಗರ ಪಂಚಮಿ ಅಂಗವಾಗಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗಿನಿಂದ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಅಭಿಷೇಕಗಳು ನಡೆಯುತ್ತಿವೆ. ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ನಾಗರ ಪಂಚಮಿಯಂದು ಸುಬ್ರಹ್ಮಣ್ಯನ ದರ್ಶನ ಮಾಡಿದ್ರೆ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ. ಅಣ್ಣ ತಂಗಿ ಬಾಂಧವ್ಯ ಹೆಚ್ಚುತ್ತದೆ ಎನ್ನುವ ಪ್ರತೀತಿ ಇದ್ದು ನಾಗರ ಕಲ್ಲುಗಳಿಗೆ ಹಾಲನ್ನು ಎರೆಯುವ ಮೂಲಕ ಭಕ್ತರು ನಾಗಪ್ಪನ ಬಳಿ ಹರಕೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಬೆಂಗಳೂರು ಹೊರವಲಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸೈಟ್ಗಳ ಬೆಲೆ ಗಗನಕ್ಕೇರುತ್ತಿದೆ. ಇನ್ನು ಪಂಚಾಯಿತಿಗಳಲ್ಲಿ ಸೈಟ್ಗಳ ಈ ಸ್ವತ್ತುಗಳು ಸಹ ದೊಡ್ಡ ಮಟ್ಟದ ಗೋಲ್ಮಾಲ್ಗಳು ನಡೆಯುತ್ತಿವೆ. ಈ ಬಗ್ಗೆ ಲೋಕಾಯುಕ್ತರಿಗೆ ಹಲವು ದೂರುಗಳು ಬಂದ ಹಿನ್ನೆಲೆ ನಿನ್ನೆ ಮತ್ತು ಇಂದು ಬೆಂಗಳೂರು ಹೊರವಲಯದ 18 ಗ್ರಾಮ ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಗ್ರಾಮ ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ರಾಜ್ಯದ ಅತಿ ಶ್ರೀಮಂತ ಪಂಚಾಯಿತಿಯ ಮೇಲೆ ದಾಳಿ ನಡೆಸಿರೋ ಉಪಲೋಕಾಯುಕ್ತರು, ಲೋಕ ಅಧಿಕಾರಿಗಳ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ನಿಂತಿರೋ ಪಿಡಿಒಗಳು. ಹೌದು, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಲವು ಪಂಚಾಯಿತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಬೆಂಗಳೂರು ಹೊರವಲಯದ 18 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಗೋಲ್ಮಾಲ್ ಹಾಗೂ ಹಲವು ಅಕ್ರಮಗಳು ನಡೆದಿರೋ ಬಗ್ಗೆ ಸಾರ್ವಜನಿಕರು ದೂರು ನೀಡಿದರು. ಹೀಗಾಗಿ ಇಂದು ಹಲವು ತಂಡಗಳು ಏಕಕಾಲಕ್ಕೆ 18 ಪಂಚಾಯಿತಿಗಳ ಮೇಲೆ ದಾಳಿ ನಡೆಸಿದ್ದು, ದೇವನಹಳ್ಳಿ ತಾಲೂಕಿನ ರಾಜ್ಯದ ಅತಿ ಶ್ರೀಮಂತ ಅಣ್ಣೇಶ್ವರ ಪಂಚಾಯಿತಿ ಮೇಲೆ ಉಪಲೋಕಾಯುಕ್ತ ಬಿ ವೀರಪ್ಪ ನೇತೃತ್ವದ ತಂಡ ದಿಢೀರ್ ದಾಳಿ ನಡೆಸಿದ್ರು. ಪಂಚಾಯಿತಿಯಲ್ಲಿನ ಸಿಬ್ಬಂದಿ ಮತ್ತು ಜನರನ್ನ ಒಳಗಡೆಯೇ ಕೂರಿಸಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಪಂಚಾಯಿತಿಯ ಲಾಕರ್ ಮತ್ತು ಬೀರುಗಳ ಬೀಗ ತೆಗೆಸಿ ಶೋಧ ನಡೆಸಿದ ಲೋಕಾಧಿಕಾರಿಗಳು ಎಲ್ಲರ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಪಿಡಿಒರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ 45 ಕೋಟಿ ಆದಾಯ ಬರಲಿದ್ದು, ಪೆಂಡಿಂಗ್ ಫೈಲ್ಸ್, ಅಪ್ಲಿಕೇಶನ್ಸ್ ಎಲ್ಲ ಬಗೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಯಿತು. ದಾಳಿ ವೇಳೆ ಕಾನೂನು ಬಾಹಿರವಾಗಿ ಪಿಡಿಒ ಗಂಗರಾಜು ಅಸಿಸ್ಟೆಂಟ್ ಇಟ್ಕೊಂಡಿರೋದು ಕಂಡುಬಂತು. ಸೋಂಪುರ ಪಂಚಾಯಿತಿ ಬಳಿ ಮಾತನಾಡಿದ ಉಪಲೋಕಾಯುಕ್ತರು, ಯಾರ ಅನುಮತಿ ಮೇರೆಗೆ ಅನಾಮಧೇಯ ವ್ಯಕ್ತಿಯನ್ನ ಇಟ್ಕೊಂಡಿದ್ದೀರಾ ಅಂತ ಉಪಲೋಕಾಯುಕ್ತರು ಕ್ಲಾಸ್ ತೆಗೆದುಕೊಂಡ್ರು.
ಅಟೆಂಡೆನ್ಸ್ ರಿಜಿಸ್ಟರ್ನಲ್ಲೂ ಸೈನ್ ಮಾಡದೆ PDO ಇಂದ ನಿರ್ಲಕ್ಷ್ಯ ಮಾಡಲಾಗಿದ್ದು, ಬೆಳಿಗ್ಗೆ ಕೆಲಸಕ್ಕೆ ಬಂದ ವೇಳೆ ಸಹಿ ಮಾಡದೆ ನೀವೇ PP ಅಂತ ಹಾಕಿದ್ದೀರಾ ಅಂತ ಸಿಬ್ಬಂದಿ ಹಾಗೂ PDOಗೆ ಹಿಗ್ಗಾಮುಗ್ಗಾ ಫುಲ್ ಕ್ಲಾಸ್ ತೆಗೆದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಣ್ಣೇಶ್ವರ, ಜಾಲಿಗೆ, ದೊಡ್ಡ ತುಮಕೂರು, ಮಜರಾ ಹೊಸಳ್ಳಿ, ಬೂದಿಹಾಳ, ಸೋಂಪುರ, ನಂದಗುಡಿ, ಸೂಲಿಬೆಲೆ ಪಂಚಾಯಿತಿಗಳ ಮೇಲೆ ದಾಳಿ ಮಾಡಲಾಗಿದ್ದು, ಬೆಂಗಳೂರು ನಗರ ಜಿಲ್ಲೆಯ ಕಸಗಟ್ಟಪುರ, ರಾಜನಕುಂಟೆ, ಬನ್ನೇರುಘಟ್ಟ, ಕಾಲುಬಾಳು, ಕಣ್ಣೂರು, ಮಂಡೂರು, ಕುಂಬಳಗೋಡು, ಅಗ್ರ, ದಾಸನಪುರ ಮತ್ತು ಅಡಕಮಾರನಹಳ್ಳಿ ಪಂಚಾಯಿತಿಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಿ ಹಲವು ದಾಖಲೆಗಳನ್ನು ಹೊತ್ತೊಯ್ಯಲಾಗಿದೆ. ಒಟ್ಟಾರೆ ಬೆಂಗಳೂರು ಹೊರವಲಯದ 18 ಪಂಚಾಯಿತಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿ, ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಅಕ್ರಮಗಳ ಬಗ್ಗೆ ಪರಿಶೀಲಿಸಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸೋ ಕೆಲಸ ಮಾಡಿದ್ದಾರೆ. ರಾಮ್ ಪ್ರಸಾದ್ KR, A News TV, ನೆಲಮಂಗಲ. ಹಾಸ್ಟೆಲ್ನಲ್ಲಿ ಬೆಳಗ್ಗಿನ ತಿಂಡಿ ತಿಂದು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಕೋಲಾರ ತಾಲೂಕಿನ ಅಮ್ಮನಲ್ಲೂರಿನಲ್ಲಿನ ಹಾಸ್ಟೆಲ್ನಲ್ಲಿ ಶುಕ್ರವಾರ ಬೆಳಗ್ಗೆ ಸಂಭವಿಸಿದೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಅಮ್ಮನಲ್ಲೂರು ಗ್ರಾಮದಲ್ಲಿರುವ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಶುಕ್ರವಾರ ಬೆಳಗ್ಗೆ ತಿಂಡಿ ತಿಂದಿದ್ದ 18 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಬೆಳಗಿನ ಉಪಹಾರ ದೋಸೆ ಚಟ್ನಿ ತಿಂದ 5 ವಾಂತಿ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಹೊಟ್ಟೆ ನೋವಿನಿಂದ ಬಳಲಿದ್ದಾರೆ. ಈ ವೇಳೆ ಹಾಸ್ಟೆಲ್ ಸಿಬ್ಬಂದಿ ಮತ್ತು ಪೋಷಕರು ಸೇರಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿಗಳನ್ನು ಅಮ್ಮನಲ್ಲೂರು ಆಸ್ಪತ್ರೆಗೆ ಸೇರಿಸಿದ್ದು, ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ 5 ವಿದ್ಯಾರ್ಥಿಗಳನ್ನು ರವಾನಿಸಿದ್ದು ಚಿಕಿತ್ಸೆ ನೀಡಲಾಗಿದೆ. ದೋಸೆ ಚಟ್ನಿ ಮಾಡಿದ್ರು ಸರ್. ಅದು ತಿಂದಾಗಿಂದ ಎಲ್ಲರಿಗೂ ಸರ್ 35 ಜನಕ್ಕೆ ವಾಮಿಟು, ಹೊಟ್ಟೆ ನೋವು ಸರ್, ಎಲ್ಲ ಬಿದ್ದೋಗಿದ್ರು ಸರ್, ಎಲ್ಲ ಆಸ್ಪತ್ರೆಗೆ. ಇನ್ನು ಘಟನೆಗೆ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣವೆಂದು ಪೋಷಕರು ಆಕ್ರೋಶಗೊಂಡಿದ್ದಾರೆ. ಇದೀಗ ಎಲ್ಲ ಮಕ್ಕಳು ಚೇತರಿಸಿಕೊಳ್ತಾ ಇದ್ದು ಯಾವುದೇ ಅಪಾಯ ಇಲ್ಲವೆಂದು ವೈದ್ಯಾಧಿಕಾರಿ ಅಕ್ಷಯ್ ಕುಮಾರ್ ತಿಳಿಸಿದ್ದಾರೆ. ಇವರೆಲ್ಲ ಶ್ರೀ ಚೌಡೇಶ್ವರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿದ 5ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಇದ್ಕೊಂಡು ಓದುತ್ತಿದ್ದಾರೆ. ಚಿಂತಾಮಣಿ ಮತ್ತು ಅಮ್ಮನಲ್ಲೂರು ಗ್ರಾಮಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸನ್, ವೇಮಗಲ್ ಠಾಣೆಯ ಪೊಲೀಸರು, ಕೋಲಾರ ತಹಶೀಲ್ದಾರ್ ಡಾಕ್ಟರ್ ನಯನ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಸತೀಶ್, A News TV, ಕೋಲಾರ. ಪ್ರಸಿದ್ಧ ಪುಣ್ಯಕ್ಷೇತ್ರ ವಿದುರಾಶ್ವತ್ಥದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಶುಕ್ರವಾರ ಮುಂಜಾನೆಯಿಂದಲೇ ಭಕ್ತರು ನಾಗಶಿಲೆಗಳಿಗೆ ಪೂಜೆ ಸಲ್ಲಿಸಿದರು. ಸುಮಾರು 70,000ಕ್ಕೂ ಹೆಚ್ಚು ಇರುವ ನಾಗರ ಶಿಲೆಗಳಿಗೆ ಸಾವಿರಾರು ಮಂದಿ ಭಕ್ತರು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಗದೇವತೆಗಳಿಗೆ ಭಕ್ತಿ ಪೂರ್ವಕವಾಗಿ ಪೂಜೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿ ಹಬ್ಬದಿಂದ ಸಾಲು ಸಾಲು ಹಬ್ಬಗಳು ಆರಂಭವಾಗುತ್ತವೆ. ನಾಗರ ಪಂಚಮಿ ನಂತರ ರಕ್ಷಾಬಂಧನ, ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹೀಗೆ ಹಬ್ಬಗಳು ಒಂದರ ಹಿಂದೊಂದರಂತೆ ಹಬ್ಬಗಳು ಆರಂಭವಾಗುತ್ತವೆ. ಹೀಗಾಗಿ ಶುಕ್ರವಾರದಂದು ವಿದುರಾಶ್ವತ್ಥದಲ್ಲಿ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಮುಂಜಾನೆಯಿಂದಲೇ ಭಕ್ತರು ನಾಗದೇವತೆ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಿದರು. ಆಂಧ್ರ, ಕರ್ನಾಟಕ ಸೇರಿದಂತೆ ವಿವಿಧೆಡೆಗಳಿಂದ ಭಕ್ತರು ಆಗಮಿಸಿದ್ದರು. ಅರ್ಚಕರಾದ ನಾಗೇಂದ್ರ ಶರ್ಮಾ ಭಕ್ತಾದಿಗಳಿಗೆ ಪೂಜೆ ನೆರವೇರಿಸಿ ತೀರ್ಥ ಪ್ರಸಾದ ವಿತರಣೆ ಮಾಡಿದ್ರು. ದೇವಾಲಯದ ಸಿಬ್ಬಂದಿ ಭಕ್ತರ ಸೇವೆಗಳಿಗೆ ಸಹಕಾರ ನೀಡಿದ್ರು. ದೇವಾಲಯದ ಹಿಂಬದಿಯಲ್ಲಿರುವ ವೀರಸೌಧ ಹಾಗೂ ಸ್ವಾತಂತ್ರ್ಯ ಯೋಧರ ಸ್ಮಾರಕಗಳನ್ನು ಸಹ ಯಾತ್ರಿಕರು ವೀಕ್ಷಿಸಿದ್ರು. ಉಸ್ತುವಾರಿ ಕಲಾವಿದ ರಾಮಕೃಷ್ಣ ಸ್ವಾತಂತ್ರ್ಯ ಸಂಗ್ರಾಮದ ವಿವರಗಳನ್ನು ಯಾತ್ರಿಕರಿಗೆ ವಿವರಿಸಿದ್ರು. ಪ್ರದೀಪ್, E News TV, ಗೌರಿಬಿದನೂರು. ಸಂಸ್ಥೆಗಳ
ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕೊನೆಗೂ ಮೀಸಲು ಬಿಡುಗಡೆಯಾಗಿದೆ. ಸರ್ಕಾರ ಸೋಮವಾರ ಮೀಸಲು ಪಟ್ಟಿ ಬಿಡುಗಡೆಗೊಳಿಸಿದ್ದು, ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಮುಹೂರ್ತ ನಿಗದಿ ಮಾಡಿದ್ದು, ಎಲ್ಲೆಡೆ ಆಕಾಂಕ್ಷಿಗಳು ಅಧ್ಯಕ್ಷ ಗಾದಿಗಾಗಿ ರಾಜಕೀಯ ಹಾವು ಏಣಿ ಆಟಕ್ಕೆ ಮುಂದಾಗಿದ್ದಾರೆ. 1990 ಇಂದ ಆಲ್ಮೋಸ್ಟ್ 30 ವರ್ಷದಿಂದ ಎಸ್ಟಿ ಲೇಡಿ ಕ್ಯಾಟಗರಿನೇ ಅನೌನ್ಸ್ ಆಗಿಲ್ಲ. ನಾವು ಈ ಸಲ ಎಸ್ಟಿ ಲೇಡಿ ಒಂದು ಕ್ಯಾಟಗರಿ ಅನೌನ್ಸ್ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿದ್ವಿ. ಆದರೂ ಈ ಸಲ ಜನರಲ್ ಕ್ಯಾಟಗರಿನ ಅನೌನ್ಸ್ ಮಾಡಿದ್ದಾರೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನದ ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಕಾಂಗ್ರೆಸ್, ಜೆಡಿಎಸ್ ಹಾಗೂ ಪಕ್ಷೇತರ ಸದಸ್ಯರು ಅಧ್ಯಕ್ಷ ಗಾದಿಗೆಗಾಗಿ ಪೈಪೋಟಿಗಿಳಿದಿದ್ದಾರೆ. ಕಳೆದ 30 ವರ್ಷಗಳಿಂದ ಎಸ್ಟಿ ಮಹಿಳೆಗೆ ಅಧ್ಯಕ್ಷರಾಗುವ ಅವಕಾಶ ಸಿಕ್ಕಿಲ್ಲದ ಕಾರಣ ಮೀಸಲಾತಿ ಮರು ಪರಿಶೀಲನೆಗಾಗಿ ನ್ಯಾಯಾಲಯದ ಮೊರೆ ಹೋಗಲು ಪಕ್ಷೇತರ ಸದಸ್ಯರೊಬ್ಬರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಎರಡು 2021ರಿಂದ 24ರ ಅಧಿಕಾರಾವಧಿಯಲ್ಲಿ ನಡೆದ ರಾಜಕೀಯ ಹೈಡ್ರಾಮಾದಲ್ಲಿ ಅಂದು ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿದ್ದ ಬಿಜೆಪಿ ಸರ್ಕಾರದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಬೆಂಬಲಿಸಿದ್ದ ಕೆಲ ಸದಸ್ಯರು ಬಿಜೆಪಿ ಬೆಂಬಲದೊಂದಿಗೆ ಬಿಸಿಎಂ ಮಹಿಳೆಗೆ ನಿಗದಿಯಾಗಿದ್ದ ಮೀಸಲಾತಿ ಮೂಲಕ 7ನೇ ವಾರ್ಡ್ ಸದಸ್ಯೆ ಬಸೀರಾ ರಿಜ್ವಾನ್ ಅಧ್ಯಕ್ಷರಾಗಿ ಅಧಿಕಾರ ಗಿಟ್ಟಿಸಿಕೊಂಡಿದ್ರು. ನಂತರ ನಡೆದ ಅವಿಶ್ವಾಸ ಮಂಡನೆ, ರಾಜೀನಾಮೆ ಪ್ರಹಸನ ಹಾಗೂ ರಾಜಕೀಯ ಬೆಳವಣಿಗೆಯಲ್ಲಿ ರಾಜೀನಾಮೆ ನೀಡಿ ಕಾಂಗ್ರೆಸ್ ಬೆಂಬಲಿಸಿದ್ರು. ನಂತರ 10ನೇ ವಾರ್ಡ್ ಸದಸ್ಯೆ ನಗೀನ್ ತಾಜರ್ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲಾಗಿತ್ತು. ಈಗಲೂ ಮತ್ತೆ ಕಾಂಗ್ರೆಸ್ ಸದಸ್ಯರ ಬಲಾಬಲದಿಂದ ಆಡಳಿತಾರೂಢ ಪಕ್ಷದ ಸದಸ್ಯರೇ ಚುಕ್ಕಾಣಿ ಹಿಡಿಯಲು ಭಾರಿ ಪೈಪೋಟಿ ಎದುರಾಗಲಿದೆ. ಇನ್ನು ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ 6ನೇ ವಾರ್ಡ್ನ ಪಕ್ಷೇತರ ಸದಸ್ಯೆ ವೀಣಾ ನಿತಿನ್ ಅಧ್ಯಕ್ಷ ಸ್ಥಾನದ ಮೀಸಲಾತಿಯಲ್ಲಿ ಎಸ್ಟಿ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇದೆ. ಕಳೆದ 30 ವರ್ಷಗಳ ಮೀಸಲಾತಿ ಪಟ್ಟಿ ಹಿಡಿದು ಮುಂದಿನ ಮೀಸಲಾತಿ ಬಗ್ಗೆ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ನಿರತರಾಗಿದ್ರು. ಮೀಸಲಾತಿ ರೋಸ್ಟರ್ ಹಾಗೂ ಪಟ್ಟಣದ ಜನಸಂಖ್ಯೆ ಆಧಾರದಲ್ಲಿ ಈ ಬಾರಿ ಅಧ್ಯಕ್ಷ ಸ್ಥಾನ ಎಸ್ಟಿ ಮಹಿಳಾ ಪರ ಬರಲಿದೆ ಎನ್ನುವ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಅಂತಿಮವಾಗಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಪಾಲಾಗಿದ್ದು, ಅಧ್ಯಕ್ಷ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಅಂತ ನ್ಯಾಯಾಲಯದ ಮೊರೆ ಹೋಗ್ತಿದ್ದಾರೆಂದು ತಿಳಿದುಬಂದಿದೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಲ್ಲಿ 11 ಸದಸ್ಯರಿದ್ದು, ಕಾಂಗ್ರೆಸ್ 6, ಜೆಡಿಎಸ್ 2 ಹಾಗೂ ಪಕ್ಷೇತರ 3 ಸದಸ್ಯರಿದ್ದಾರೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವ ಕಾರಣ ಆಡಳಿತಾರೂಢ ಕಾಂಗ್ರೆಸ್, ಜೆಡಿಎಸ್ ಪಕ್ಷೇತರ ಸದಸ್ಯರು ಸಹ ಅಧ್ಯಕ್ಷ ಗಾದಿಗೆ ಮೇಲೆ ಕಣ್ಣಿಟ್ಟಿದ್ದು, ಪಕ್ಷೇತರ ಸದಸ್ಯರಾದ 2ನೇ ವಾರ್ಡಿನ ಜಿ ರಾಜೇಶ್, 7ನೇ ವಾರ್ಡಿನ ಪಕ್ಷೇತರ ಸದಸ್ಯೆ ವೀಣಾ ನಿತಿನ್, ಕಾಂಗ್ರೆಸ್ ಪಕ್ಷದ ಇಸ್ಮಾಯಿಲ್ ಆಜಾದ್, ವಿಕಾಸ್ ಸೇರಿದಂತೆ ಹಲವರು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹೆಸರು ಕೇಳಿಬರುತ್ತಿದೆ. ಪಟ್ಟಣ ಪಂಚಾಯಿತಿಯಲ್ಲಿ 9ನೇ ವಾರ್ಡಿನ ಸದಸ್ಯರಾಗಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿದ್ದು ವೀಣಾ ನಿತಿನ್ ಅಂತ. ಲಾಸ್ಟ್ 2 ವರ್ಷದ್ದು ಒಂದು ಕ್ಯಾಟಗರಿ ಮುಗೀತು. ಈಗಿನ ಒಂದು ಉಪಾಧ್ಯಕ್ಷರ ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಮೀಸಲಾತಿ ಬಿಡಬೇಕಾಗಿತ್ತು. ಅದು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ನಾವು ಏನಂದರೆ 1990 ಇಂದ ಆಲ್ಮೋಸ್ಟ್ 30 ವರ್ಷದಿಂದ ಎಸ್ಟಿ ಲೇಡಿ ಕ್ಯಾಟಗರಿನೇ ಅನೌನ್ಸ್ ಆಗಿಲ್ಲ. ನಾವು ಈ ಸಲ ಎಸ್ಟಿ ಲೇಡಿ ಒಂದು ಕ್ಯಾಟಗರಿ ಅನೌನ್ಸ್ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿದ್ವಿ. ಆದರೂ ಈ ಸಲ ಜನರಲ್ ಕ್ಯಾಟಗರಿನ ಅನೌನ್ಸ್ ಮಾಡಿದ್ದಾರೆ. ಪಾಪ್ಯುಲೇಷನ್ ಅಲ್ಲಿ 1800 ಎಸ್ಟಿನೇ ಇದ್ದೀವಿ. ಅಷ್ಟು ಪಾಪ್ಯುಲೇಷನ್ ಇದ್ರೂ ಕೂಡ ನಮಗೆ ಒಂದ್ಸಲನೂ ಅವಕಾಶ ಮಾಡಿಕೊಡದೇ ಇರೋದು ಒಂದು ಬೇಸರವಾದಂಥ ವಿಚಾರ. ಅದಕ್ಕಾಗಿ ಈ ಸಲ ಎಸ್ಟಿ ಲೇಡಿ ಬರ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದರೂ ಕೂಡ ನಮಗೆ ಬಂದಿಲ್ಲ, ಜನರಲ್ ಬಂದಿದೆ. ಸೊ ಅದಕ್ಕಾಗಿ ನಾವು ಈ ಸಲ ಏನಾದರೂ ಮಾಡಿ ನ್ಯಾಯಾಲಯ ಮೊರೆ ಹೋಗಿ ಹೋರಾಟ ಮಾಡಿ ಆದರೂ ಒಂದು ನಮ್ಮ ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಈ ಸಲ ಎಸ್ಟಿ ಲೇಡಿ ಬರಬೇಕು ಕ್ಯಾಟಗರಿ ಅಂತ ಆಶಿಸ್ತಾ ಇದ್ದೀವಿ. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. 1990 ಇಂದ ಆಲ್ಮೋಸ್ಟ್ 30 ವರ್ಷದಿಂದ ಎಸ್ಟಿ ಲೇಡಿ ಕ್ಯಾಟಗರಿನೇ ಅನೌನ್ಸ್ ಆಗಿಲ್ಲ. ನಾವು ಈ ಸಲ ಎಸ್ಟಿ ಲೇಡಿ ಒಂದು ಕ್ಯಾಟಗರಿ ಅನೌನ್ಸ್ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿದ್ವಿ. ಆದರೂ ಈ ಸಲ ಜನರಲ್ ಕ್ಯಾಟಗರಿನ ಅನೌನ್ಸ್ ಮಾಡಿದ್ದಾರೆ. ರಂಗಕರ್ಮಿ ಹಾಗೂ ದಲಿತ ಚಳುವಳಿಯ ಧ್ವನಿ ಎನಿಸಿರುವ ಗಾಯಕ ಗಾನ ಅಶ್ವಥ್ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ 2023-24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. 16 ವರ್ಷಗಳಿಂದ ಜಿಲ್ಲೆಯಲ್ಲಿ ಸಾಕ್ಷರತಾ ಆಂದೋಲನ, ದಲಿತ ಪರ ಹೋರಾಟಗಳಿಗೆ ತನ್ನ ಸಿರಿಕಂಠದಲ್ಲಿ ಧ್ವನಿಗೂಡಿಸಿ ನಾಟಕ ನಿರ್ದೇಶನದಲ್ಲಿ ತೊಡಗಿಸಿಕೊಂಡ ಗಾನ ಅಶ್ವಥ್ಗೆ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವುದು ಜಿಲ್ಲೆಗೆ ಸಂದ ಗೌರವವಾಗಿದೆ. ಕರ್ನಾಟಕ ನಾಟಕ ಅಕಾಡೆಮಿಯು 3 ವರ್ಷಗಳ ವಾರ್ಷಿಕ ಪ್ರಶಸ್ತಿಯನ್ನು ಪ್ರಕಟಿಸಿರುವ ಪುರಸ್ಕೃತರ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಗೆಂಗೇರಿ ಕಾಲುವೆ ಗ್ರಾಮದ ಗಾನ ಅಶ್ವಥ್ ಎಂದೇ ನಾಮಾಂಕಿತ ಅಶ್ವಥ್ರನ್ನ ಗುರುತಿಸಿ ನೀಡಿದ ಪ್ರಶಸ್ತಿಯಿಂದ ಜಿಲ್ಲೆಯ ರಂಗ ಆಸಕ್ತರನ್ನ ಗೌರವಿಸಿದಂತಾಗಿದೆ.
2023-24ನೇ ವರ್ಷದ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಗಾನಾ ಅಶ್ವಥ್ ಬಾಲ್ಯದಿಂದಲೂ ಕೋಲಾಟ, ಗಾಯನ, ಅಭಿನಯದ ಮೂಲಕ ವ್ಯಕ್ತಿತ್ವ ಬೆಳೆಸಿಕೊಂಡಿದ್ದರು. 2001-2ರಲ್ಲಿ ನೀನಾಸಂ ರಂಗ ಶಿಕ್ಷಣ ಪದವಿ ಪಡೆದಿರುವ ಗಾನಾ ಅಶ್ವಥ್ ಪರಿಸರದ ದುರಂತ ಕತೆ, ಗಾಂಧಿ ಮರಳಿ ಬಾ ನಾಡಿಗೆ, ನೀರೇ ಈ ಲೋಕದ ಜೀವ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದ್ದಾರೆ. ಜಾನಪದ ಗಾಯಕರು ಆಗಿರುವ ಅಶ್ವಥ್ ಅವರಿಗೆ 2021-22ನೇ ಸಾಲಿನಲ್ಲಿ ಜಾನಪದ ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದರು. ಅಶ್ವಥ್ ರಂಗ ಚಟುವಟಿಕೆಗಳ ಜೊತೆಗೆ ಸಾಕ್ಷರತೆಯಲ್ಲೂ ಕೆಲಸ ಮಾಡಿದ್ದು, ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ 26 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಕೊಂಡು ನಂತರ ಅನ್ಯಾಯದ ವಿರುದ್ಧ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅನನ್ಯ ಕಲಾರಂಗ ಸಾಂಸ್ಕೃತಿಕ ಕಲಾ ತಂಡ ಕಟ್ಟಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಾಟಕಗಳನ್ನು ಪ್ರದರ್ಶಿಸಿದ್ದರು. ಇದರ ಜೊತೆಗೆ ಕ್ರಾಂತಿ ಗೀತೆಗಳು, ಪರಿಸರ ಗೀತೆಗಳ ಮೂಲಕ ಜಡಗಟ್ಟಿದ ಸಮಾಜದವರನ್ನ ನಿದ್ದೆಯಿಂದ ಎಬ್ಬಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಇವರು ಜಿಲ್ಲೆಯ ಪಾಲಿಗೆ ಗಾನಾ ಬಜಾನ, ಕ್ರಾಂತಿ ಕುವರ ಎಂದೇ ಕರೆಯಲಾಗುತ್ತಿದ್ದು, ಇವರಿಗೆ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಅವರ ಅಭಿಮಾನಿಗಳು, ಜಿಲ್ಲೆಯ ಕಲಾವಿದರು ಅಶ್ವಥ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರು ಒಂದಿಷ್ಟು ಹಣ ಗಳಿಸಬಹುದು ಎಂಬ ಆಶಾಭಾವನೆಯಿಂದ ಬೆಳೆಯನ್ನಿಡುತ್ತಾರೆ. ಬೆಳೆ ಸಮೃದ್ಧವಾಗಿ ಬೆಳೆದಿದ್ದರೂ ಸಹ ಹಾಕಿರುವ ಬಂಡವಾಳ ಮತ್ತು ಬೆಳೆ ಬೆಳೆಯಲು ಹಾಕಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣದೆ ರೈತ ಬೆಲೆ ಇಲ್ಲದೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಕಂಗಾಲಾಗಿದ್ದಾನೆ. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನವನ್ನು ಹೊಂದಿರುವ ಅಭಿವೃದ್ಧಿಯ ಪಥದತ್ತ ದಾಪುಗಾಲು ಹಾಕ್ತಿರುವ ಪ್ರದೇಶದ ಆಲ್ದೂರು ದುದ್ದನಹಳ್ಳಿ ಗ್ರಾಮದ ರೈತ ನಂಜೇಗೌಡ ಅರ್ಧ ಎಕರೆ ಭೂಮಿಯಲ್ಲಿ ಮೊದಲ ಬಾರಿಗೆ ನಾಟಿ ಕೊತ್ತಂಬರಿ ಸೊಪ್ಪಿನ ಬೆಳೆಯನ್ನಿಟ್ಟು ಸಮೃದ್ಧ ಇಳುವರಿ ಪಡೆದಿದ್ದಾನೆ. ನಾಟಿ ಕೊತ್ತಂಬರಿ ಸೊಪ್ಪಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ಇದೀಗ ಬೆಳೆದಿರುವ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದ ರೈತ ಅಶ್ವಥ್ ಗೌಡ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಆಲೂರು ದುದ್ದನಹಳ್ಳಿ ಗ್ರಾಮದ ವಾಸದ ಮನೆಗಳ ಮಧ್ಯೆ ಇರುವ ಕೃಷಿ ಭೂಮಿಯಲ್ಲಿ ಕೃಷಿ ಹೊಂಡವನ್ನಿಟ್ಕೊಂಡು ಸಕಾಲದಲ್ಲಿ ಬೆಳೆಗೆ ಹಾರೈಕೆ ಮಾಡೋದ್ರ ಮೂಲಕ ವಾರದಲ್ಲಿ ಒಂದಿಷ್ಟು ತಾಸು ಬೆಳೆಗೆ ನೀರು ಹಾಯಿಸಿ ಉತ್ತಮ ಫಸಲು ತೆಗೆದಿರುವ ರೈತ ನಂಜೇಗೌಡ ತಮ್ಮ ಅಶ್ವಥ್ ಗೌಡ ಅವರ ಶ್ರಮ ಇತರ ರೈತರಿಗೆ ಮಾದರಿಯಾದರೂ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಹಾಕಿರುವ 15,000 ಬಂಡವಾಳಕ್ಕೆ ಕೇವಲ 10,000 ರೂಪಾಯಿಗಳು ಮಾತ್ರ ಲಾಭ ಕಂಡಿದ್ದಾರೆ. ಆದರೆ ಇದು ಲಾಭವಾಗದೆ ಬಂಡವಾಳದ ಜೊತೆಗೆ ಕೂಲಿ, ಶ್ರಮ, ನೀರು, ಔಷಧಿ ಖರೀದಿ ಸೇರಿಸಿದ್ರೆ ರೈತ ನಷ್ಟದಲ್ಲಿಯೇ ಇದ್ದಾನೆ ಹೊರತು ಲಾಭ ಕಾಣ್ತಿಲ್ವೆಂದು ರೈತರು ಅವಲತ್ತಿದ್ದಾರೆ. ಅದಕ್ಕೆ ನಾವು ಮೊದಲು ಗೊಬ್ಬರ, ಲಾಗೋಡು ಇವೆಲ್ಲ ಹಾಕಿದ್ದೀರಿ. ಈಗ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು 10 ರೂಪಾಯಿ ಓದ್ತಾ ಇದೆ, ನಡೀತಾ ಇದೆ. ಈಗ ಬಂಡವಾಳ ಏನಿಲ್ಲ ಅಂದರೆ ಈಗ 15,000 ಬಿದ್ದಿದೆ. ಈಗಿದ ಏನು ಬಂಡವಾಳ ನಮ್ಮ ಕೈ ಏನು ಸಿಗಿಲ್ಲ. ನೇರವಾಗಿ ಇದಕ್ಕೆ ಹಾಕಕ್ಕೆ ಲೇಬರ್ದು ಸಮಸ್ಯೆ, ಲೇಬರ್ ಸಿಗಲ್ಲ. ಬರ್ತಾರೆ ತಗೊಂಡವರು ಇಲ್ಲಿಗೆ ಬರ್ತಾರೆ, ಇಲ್ಲೇ ಖರೀದಿ ಮಾಡ್ಕೊಂಡವ್ರೆ. ಅವರು 50 ರೂಪಾಯಿ ನಾಳೆ ಕೇಳ್ತಾರೆ. ಎಷ್ಟು ಎಕರೆ ಪ್ರದೇಶ ಅಣ್ಣ? 20 ಗುಂಟೆ. 20 ಗುಂಟೆ ಜಾಗ. ನಿಮ್ಮ ಹೆಸರು? ನಮ್ಮ ಹೆಸರು ಅಶ್ವಥ್ ಗೌಡ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇಂದು ನಾಗಪಂಚಮಿ. ಶುಕ್ರವಾರ ನಾಗಪಂಚಮಿ ಬಂದ್ರೆ ಎಲ್ಲ ಹಬ್ಬಗಳಿಗಿಂತ ವಿಶೇಷ ಎನ್ನುವರು ಹೆಣ್ಣು ಮಕ್ಕಳು. ತಮ್ಮ ಸಹೋದರರ ಬೆನ್ನಿನ ಮೇಲೆ ಕ್ಷೀರಾಭಿಷೇಕ ಮಾಡಿದರೆ ಅವರಿಗೆ ಬೇಗ ಮದುವೆ ಆಗುತ್ತೆ, ಉದ್ಯೋಗ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಗರ, ಗ್ರಾಮೀಣ ಭಾಗಗಳಲ್ಲೂ ನಾಗರ ಕಲ್ಲುಗಳಿಗೆ, ಹುತ್ತಗಳಿಗೆ ಹೂವಿನ ಅಲಂಕಾರ ಮಾಡಿ ಹಾಲೆರೆದು ಭಕ್ತಿಯಿಂದ ಪೂಜಿಸಿದ್ರು. ಇಶಾ ಫೌಂಡೇಶನ್ ನಾಗಮಂಟಪಕ್ಕೆ ಭಕ್ತರು ಕಿಕ್ಕಿರಿದು ಸಾಗುತ್ತಿದ್ರು. ಹೌದು, ಇಂದು ನಾಗಪಂಚಮಿ. ಶ್ರೀಕೃಷ್ಣ ನಾಗಲೋಕದ ಮೇಲೆ ಯುದ್ಧ ಮಾಡಿ ಗೆದ್ದ ದಿನ ಎಂಬೆಲ್ಲ ಕಥೆಗಳ ಮೂಲಕ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ನಗರ ಹಾಗೂ ಗ್ರಾಮೀಣ ಭಾಗದಲ್ಲೂ ನಾಗರಕಲ್ಲು, ಅಶ್ವತ್ಥಕಟ್ಟೆ, ಹುತ್ತಗಳಿಗೆ ವಿಶೇಷ ಪೂಜೆ ನಡೆಸಿದ್ರು. ಮುಖ್ಯವಾಗಿ ಮಾತೆಯರು, ಹೆಣ್ಣುಮಕ್ಕಳು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಹೂವಿನ ಅಲಂಕಾರ, ಬತ್ತಿ ಅಲಂಕಾರ, ಅರಿಶಿನ ಕುಂಕುಮದ ಅಲಂಕಾರ ಮಾಡಿ ಭಕ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಳ್ತಿದ್ರು. ನಗರದ ಬ್ರಾಹ್ಮಣ ಬೀದಿ, ಸುಬ್ರಹ್ಮಣ್ಯ ದೇವಾಲಯ, ಮರಳು ಸಿದ್ದೇಶ್ವರ ದೇವಾಲಯ, ಕಂದವಾರ ಬಾಗಿಲು, ನಾಗಲಮುದ್ದಮ್ಮ ದೇವಾಲಯದ ಜೊತೆಗೆ ಗ್ರಾಮೀಣ ಭಾಗದಲ್ಲಿನ ಹೊಲ ತೋಟಗಳಿಗೆ ಹಾದು ಹೋಗುವ ರಸ್ತೆಗಳಲ್ಲಿ ಕಾಣುವ ಹುತ್ತಗಳು, ದೇವಾಲಯಗಳ ಬಳಿ ಇರುವ ಹುತ್ತಗಳಿಗೂ ವಿಶೇಷ ಪೂಜೆ ಸಲ್ಲಿಸಿ ಹಾಲೆರೆದು ಭಕ್ತಿಯಿಂದ ನಾಗಪ್ಪನನ್ನ ಬೇಡ್ಕೊಳ್ತಾ ಇದ್ರು. ನಾಗರ ಪಂಚಮಿ ನಾಡಿಗೆ ದೊಡ್ಡದು, ನಾರಿ ಏಳಲು ನಲಿದಾರು ಅಂತ. ಇದು ಹೆಂಗಸರಿಗೆ ಬಹಳ ಶ್ರೇಷ್ಠವಾದ ಒಂದು ವ್ರತ. ಆದ್ದರಿಂದ
ಅದಕ್ಕೆ ಹುತ್ತಕ್ಕೆ ನಾಗಪ್ಪನಿಗೆ ತನಿ ಹೇಳ್ತಕ್ಕಂಥದ್ದು. ಇನ್ನು ಆದಿಯೋಗಿಯನ್ನೇ ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿರುವ ಈಶಾ ಫೌಂಡೇಶನ್ ಜಗದ್ಗುರು ಜಗ್ಗಿ ವಾಸುದೇವ್ ಸ್ಥಾಪಿಸಿರುವ ನಾಗಮಂಟಪದಲ್ಲಿಯೂ ವಿಶೇಷ ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳಲಾಗಿತ್ತು. ಇಂದು ಸಂಜೆ ಆದಿಯೋಗಿಯನ್ನ ದರ್ಶಿಸಲು ಸಾವಿರಾರು ಜನ ಧಾವಿಸ್ತಾ ಇದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 2013ರಲ್ಲಿ ಜಾರಿಗೆ ಬಂದಂತಹ ಎಸ್ಸಿಪಿ ಮತ್ತು ಟಿಎಸ್ಪಿ ಕಾಯ್ದೆಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟ 35,000 ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಇದನ್ನು ಪ್ರಶ್ನಿಸಬೇಕಾದ ಮೀಸಲಾತಿ ಅಡಿಯಲ್ಲಿ ಗೆದ್ದಂತಹ ಶಾಸಕರುಗಳು ಸದನದಲ್ಲಿ ಪ್ರಶ್ನೆ ಮಾಡದೆ ಪಕ್ಷದ ಗುಲಾಮಗಿರಿಯ ಪ್ರತಿರೂಪದಂತೆ ಮೌನ ವಹಿಸಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾವಳ್ಳಿ ಶಂಕರ್ ಗುಡುಗಿದ್ರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರ ಮನೆಯ ಮುಂದೆ ಕೋಲಾರ ಜಿಲ್ಲಾ ದಲಿತರ ಪ್ರತಿರೋಧ ಪಡೆ ಮತ್ತು ಬಂಗಾರಪೇಟೆ ಶಾಖೆ ವತಿಯಿಂದ ಹೊತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಲೋ ದಲಿತ ಶಾಸಕರ ಮನೆಗೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಹಿರಿಯ ಮುಖಂಡ ಹಾಗೂ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯನವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಮಾವಳ್ಳಿ ಶಂಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಿರತ ಪರಿಶ್ರಮ ಮತ್ತು ಹೋರಾಟದ ಪ್ರತಿಫಲವಾಗಿ ಇಂದು ಎಸ್ಎನ್ ನಾರಾಯಣಸ್ವಾಮಿರವರು ಶಾಸಕರಾಗಿದ್ದಾರೆ. ಆದರೆ ಇಂದು ಪ್ರತಿಭಟನೆಯ ಅರಿವಿದ್ದರೂ ದಲಿತರ ಕೂಗನ್ನು ನಿರ್ಲಕ್ಷಿಸಿ ಅವರ ಪಕ್ಷದ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೊರಟಿರುವುದು ಅವರ ಘನತೆಗೆ ಚ್ಯುತಿ ತಂದಿದೆ ಎಂದರು. ಬಂಗಾರಪೇಟೆ ಮೀಸಲು ಕ್ಷೇತ್ರದ ಶಾಸಕರಾದಂಥ ಎಸ್ಎನ್ ನಾರಾಯಣಸ್ವಾಮಿ ಅವರ ಮನೆ ಮುಂದೆ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಚಳವಳಿಯ ಬಗ್ಗೆ ಗೌರವ ಇದ್ದಿದ್ದರೆ ಅವರು ಈ ರಾಜಕೀಯ ಗುಲಾಮಗಿರಿಗೆ ಏನು ಮೈಸೂರು ಕಡೆ ಹೊರಟಿದ್ದಾರೆ ಅದನ್ನು ನಿಲ್ಲಿಸಿ ಇಲ್ಲಿರಬೇಕಾಗಿತ್ತು. ಅದು ಅವರ ಘನತೆಯನ್ನು ಹೆಚ್ಚಿಸ್ತಾ ಇತ್ತು. ಆದರೆ ಇವತ್ತೆಲ್ಲ ಇವರು ಪಕ್ಷದ ಗುಲಾಮಗಿರಿ ಮಾಡ್ತಾ ಇರೋದ್ರಿಂದ ಅವರಿಗೆ ಸಮುದಾಯಕ್ಕಿಂತ ಹೆಚ್ಚಾಗಿ ಅವರ ಪಕ್ಷವೇ ದೊಡ್ಡದಾಗಿ ಕಾಣುತ್ತೆ. ಆದರೆ ಈ ಮೀಸಲು ಕ್ಷೇತ್ರ ಹೇಗೆ ಬಂತು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇದರ ಹಿಂದೆ ಬಾಬಾ ಸಾಹೇಬರ ಈ ಒಂದು ಅವಿಶ್ರಾಂತ ಹೋರಾಟ, ಆ ಪುನಃ ಒಪ್ಪಂದದ ಫಲವಾಗಿ ಇವತ್ತು ಇವರು ಶಾಸಕರುಗಳಾಗಿದ್ದಾರೆ, ಮೀಸಲು ಕ್ಷೇತ್ರಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ಕೋಟಿಗಾನಹಳ್ಳಿ ರಾಮಯ್ಯ, ರಾಜ್ಯ ಸಂಚಾಲಕ ಸೂಲಿಕುಂಟೆ ರಮೇಶ್, ಮುಖಂಡರಾದ ಕಲಾವಿದ ಯಲ್ಲಪ್ಪ, ಹುಣಸನಹಳ್ಳಿ ವೆಂಕಟೇಶ್, ದೇಶಹಳ್ಳಿ ಶ್ರೀನಿವಾಸ್, ಪಿವಿಸಿ ಮಣಿ, ಗಂಗಮ್ಮನ ಪಾಳ್ಯ ರಘು ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಜನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಜೀವನದಲ್ಲಿ ಪ್ರತಿ ಗಳಿಕೆಯನ್ನು ವಿಜ್ಞಾನಯುತವಾಗಿ ಅನ್ವೇಷಣೆ ಮಾಡಿ ಎಂದು ವಿಜ್ಞಾನಿ ಕೆಪಿಜೆ ರೆಡ್ಡಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಹಿರಿಯ ವಿದ್ಯಾರ್ಥಿಗಳು, ಈಗ ಭಾರತದಾದ್ಯಂತ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿಗಳು, ಗೌರಿಬಿದನೂರು ನಗರದ ಅಶ್ವತ್ಥಯ್ಯ ಇಸ್ತೂರಿ ಸಂಜೀವಮ್ಮ ನ್ಯಾಷನಲ್ ಕಾಲೇಜಿನಲ್ಲಿ ನಡೆದ ಪದವಿ ಪೂರ್ವ ತರಗತಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಜನೆಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ನಮ್ಮ ಸುತ್ತಮುತ್ತಲೂ ನಡೆಯುವ ಪ್ರಕೃತಿ ವಿಕೋಪಗಳನ್ನು ಗಮನಿಸಿ ಅದರಿಂದ ಹೆಚ್ಚು ಜ್ಞಾನ ಸಂಪಾದನೆ ಮಾಡುವುದನ್ನು ಕಲಿಯಬೇಕು ಎಂದರು. ನೀವೇನಾದರೂ ಉದ್ಧಾರ ಆಗಬೇಕು ಅಂದರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಸಬ್ಜೆಕ್ಟ್ ಒಂದೇ ಕಲ್ತ್ಕೊಂಡ್ರೆ ನೀವು ಯೂಸ್ಲೆಸ್ಸು, ಯಾರೂ ಕೆಲಸ ಕೊಡಲ್ಲ ನಿಮಗೆ. ಸೊ ನೀವೇನು ಮಾಡಬೇಕು ಅಂದರೆ, ಯಾಕೆ ಇದನ್ನು ಓದ್ತಾ ಇದ್ದೀನಿ, ಇದನ್ನು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ಇದಕ್ಕೆ ಉದಾಹರಣೆಗಳು ನಾನು 100 ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಎಲ್ಲರೂ ನನ್ನ ಜೊತೆಯಲ್ಲಿ ಕ್ಲಾಸಲ್ಲಿ ಮುಂದೆ ಕೂತಿರೋರೆಲ್ಲನೂ ಫಸ್ಟ್ ಕ್ಲಾಸು ರ್ಯಾಂಕ್ಗೆ ಬರೋರು. ಸೊ ನಾನು ಹಿಂದ್ಗಡೆ ಹೇಳಿದ್ನಲ್ವ ಲಾಸ್ಟು ಎಲ್ಲ ಕೂತಿದ್ದು ಬಂದನು. ಬಟ್ ನಾನೇನು ಮಾಡ್ತಿದ್ದೆ, ಆಚೆ ಹೋಗ್ಬಿಟ್ಟು ಅಲ್ಲಿ ಏಡಿಕಾಯಿ ಹಿಡಿಯೋದು ಆ ನದಿನಲ್ಲಿ, ಅಥವಾ ಊರ ಕಡೆ ಹೋಗಿ ಜೀರಂಗಿ ಹಿಡಿಯೋದು, ಈ ಥರ ಎಲ್ಲ ಮಾಡುವಾಗ ನಾನು ಅಲ್ಲಿ ಸೈನ್ಸ್ ಕಲಿತೆ. ನಿಜವಾಗ್ಲೂ ಸೈನ್ಸ್ ಅಂದರೆ ನಾನು ಫಸ್ಟ್ ಟೈಮ್ ಸೈನ್ ವೇವ್ ಅನ್ನೋದು ಒಂದು. ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ವೆಂಕಟ ಶಿವಾರೆಡ್ಡಿ, ವೆಂಕಟಸ್ವಾಮಿ, ನಾಗರಾಜಪ್ಪ, ಎಂವಿ ಕೃಷ್ಣಮೂರ್ತಿ, ಎಚ್ವಿ ವೆಂಕಟೇಶ್, ವೆಂಕಟರಮಣಪ್ಪ ಮತ್ತು ಪ್ರಾಂಶುಪಾಲರಾದ ಜೈರಾಮ್ ಮತ್ತಿತರರು ಭಾಗವಹಿಸಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.
ರಾಜ್ಯದ ಸರ್ಕಾರಿ ನೌಕರರ ಮಕ್ಕಳಿಗೆ ಹೆಚ್ಚು ಉತ್ತೇಜನ ನೀಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ 2019ರಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸುತ್ತಾ ಬರಲಾಗಿದೆ. ಇಲ್ಲಿಯವರೆಗೆ 40,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಸನ್ಮಾನಿಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಷಡಕ್ಷರಿ, ವಿದ್ಯಾರ್ಥಿಗಳ ಜೀವನವು ಅಮೂಲ್ಯವಾದದ್ದು. ಅದನ್ನು ಹೆಚ್ಚಾಗಿ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಳ್ಳಬೇಕು. ಸೋಷಿಯಲ್ ಮೀಡಿಯಾಗಳನ್ನು ನೋಡೋದು ಕಡಿಮೆ ಮಾಡಬೇಕು. ರಾಜ್ಯದ ಸರ್ಕಾರಿ ನೌಕರರ ಮಕ್ಕಳಿಗೆ ಹೆಚ್ಚು ಉತ್ತೇಜನ ನೀಡುವ ಉದ್ದೇಶದಿಂದ ಇದುವರೆಗೂ 40,000 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗಿದೆ ಎಂದ ಅವರು, ರಾಜ್ಯದ ಸರ್ಕಾರಿ ನೌಕರರಿಗೆ ಆರೋಗ್ಯದ ಸಮಸ್ಯೆಯಾದರೆ 6 ತಿಂಗಳು ಸಂಬಳವನ್ನು ನೀಡುವುದು, ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಕ್ರೀಡಾಕೂಟ, ಹೆಲ್ತ್ ಕ್ಯಾಂಪ್, ಯೋಗ ನಡೆಸಿ ಪ್ರತಿಭಾ ಪುರಸ್ಕಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಎಲ್ಲ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಮಾಡಲಾಗುತ್ತಿದೆ. ಆಗಸ್ಟ್ 17ರಂದು ಬೆಂಗಳೂರಿನಲ್ಲಿ ಅಭಿಮಾನದ ಅಭಿನಯದ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರೆಲ್ಲರೂ ಆಗಮಿಸಲು ಕೋರಿದರು. ನಮ್ಮನ್ನು ಗುರುತಿಸೋ ಕೆಲಸ ಸಂಘಟನೆ ಮಾಡ್ತಲ್ಲ, ನಾವು ನಿಮಗೆ ಧನ್ಯರಾಗಿದ್ದೇವೆ ಅನ್ನೋ ಮಾತನ್ನ ಬಹಳ ಅಭಿಮಾನದಿಂದ ನಮ್ಮ ನೌಕರರು ಹೇಳಿದಾಗ ನಮ್ಗನ್ನಿಸ್ತದೆ ಈ ಕಾರ್ಯಕ್ರಮ ನಮ್ಮ ನೌಕರಿಗೆ ರೀಚ್ ಆಗಿದೆಯಲ್ಲ, ನಮಗೆ ಕೂಡ ಧನ್ಯರಾಗಿದ್ದೇವೆ ಅನ್ನುವಂಥ ಖುಷಿ ಕೂಡ ನಮ್ಗೆ ಯಾವತ್ತೂ ಕೂಡ ಇರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾರೆ. ಯಾವುದು ಅಂದ್ರೆ ಅವೆರಡನ್ನು ಕೂಡ ಮಾನದಂಡ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ನಾವುಗಳು ಕೂಡ ಅದೇ ಕಾರಣಕ್ಕಾಗಿ ಯೋಚನೆ ಮಾಡಿ ಯಾರು SSLC PUC ಟಾಪರ್ ಇರ್ತಾರೆ ಸೊ ಅವ್ರನ್ನ ಗುರುತಿಸ್ಬೇಕು ಅಂತ ಹೇಳಿ ನಾನು 2019ರಲ್ಲಿ ಈ ಸಂಘ ಚುನಾವಣೆ ನಿಂತಾಗ ಎಲ್ಲೂ ಕೂಡ ಆ ಥರದ್ದಿರಲಿಲ್ಲ. ನಮ್ಮ ಸಂಘ ಉದಯ ಆಗಿ ಒಂದು 100. ಈ ವೇಳೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಕ್ರೀಡೆಯಲ್ಲಿ ಸಾಧನೆಗೈದ ಪುನೀತ್ ಮನೋಹರ್ ಅವರ ತಂದೆ ಅವರಿಗೆ ಸನ್ಮಾನ ಮಾಡಲಾಯಿತು. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡಿ 1,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ G ಹರೀಶ್, ಅಪರ ಜಿಲ್ಲಾಧಿಕಾರಿ N ಭಾಸ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ SS ಮಹೇಶ್ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ M ಮರಿಸ್ವಾಮಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಖಜಾಂಚಿ ಡಾಕ್ಟರ್ ಸಿದ್ದರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿರುವ ಮದೀನಾ ಮಸೀದಿಯಲ್ಲಿ ಪೇಶಾಗಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಯನ್ನ ಕೆಲಸದಿಂದ ತೆಗೆದು ಬೇರೊಬ್ಬರನ್ನ ನೇಮಿಸಿಕೊಳ್ಳಲಾಗಿದೆ. ನಾನು ವಾಸಿಸುತ್ತಿರುವ ಮನೆಗೆ ಬರುತ್ತಿದ್ದ ನೀರು, ವಿದ್ಯುತ್ ಕಟ್ ಮಾಡಿ ನನ್ನ ವಿರುದ್ಧ ಅಪಪ್ರಚಾರದಲ್ಲಿ ಕೆಲವರು ತೊಡಗಿದ್ದಾರೆ ಎಂದು ಠಾಣೆಯಲ್ಲಿ ದೂರು ಕೊಟ್ಟಿದ್ದರೆ, ಈತ ಪ್ರಚೋದನಾಕಾರಿ ಮಾತುಗಳ ಮೂಲಕ ಧರ್ಮ ವಿರೋಧಿ ಕೆಲಸ ಮಾಡುತ್ತಿದ್ದನೆಂದು ಜಮಾತೆ ಇಸ್ಲಾಂ ಅಹ್ಲೆ ಸಮಿತಿ ಪ್ರತಿ ದೂರು ಸಲ್ಲಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿರುವ ಮದೀನಾ ಮಸೀದಿಯಲ್ಲಿ ಫೇಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿ ಸೈಯದ್ ಮೊಹಮ್ಮದ್ ಇರ್ಫಾನ್ ಎನ್ನುವವರನ್ನ ಕೆಲಸದಿಂದ ತೆಗೆಯಲಾಗಿದೆ. ಆತನು ವಾಸಿಸುತ್ತಿರುವ ಮಸೀದಿ ಹದ್ದುಬಸ್ನಲ್ಲಿರುವ ಮನೆ ಖಾಲಿ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಮನೆಗೆ ಬರುವ ನೀರು, ವಿದ್ಯುತ್ ಕಟ್ ಮಾಡಲಾಗಿದೆ. ನನ್ನ ಹೆಂಡತಿ ಗರ್ಭಿಣಿ ಇರುವಾಗ ಈ ರೀತಿಯ ಕಿರುಕುಳ ಕೊಡುತ್ತಿರುವವರ ಮೇಲೆ ಕ್ರಮ ಜರುಗಿಸಿ ಅಂತ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. क्या इलीगल काम किया और क्या आप लोगों के सामने मैं 6 साल से नहीं हूँ. अगर आप जोड़े तो 6 साल चल रहा है रनिंग में. मुझे जस्टिस ये होना कि मैं जब तक इधर हूँ, जब तक कोर्ट का फैसला ना आए, मुझे आराम से रहने दिया जाए, मेरी बीवी को आराम से रहने दिया जाए, क्योंकि वो प्रेग्नेंट है. आज अगर मुझे कुछ हो गया तो मेरी बीवी का देखभाल कौन करेगा? मेरे भाई, ये बैकग्राउंड से लोग जो काम कर रहे हैं वो एडमिनिस्ट्रेटर को बरगला रहे हैं. और मेरे खिलाफ मैं विक्टिम होने के बावजूद मुझे विलन बनाया जा रहा है. ಆತನ ದೂರು ಸುಳ್ಳು. ಆತನು ಮೌಲ್ಯ ಕೆಲಸ ಮಾಡದೆ ಪ್ರಚೋದನಕಾರಿ ಭಾಷಣ ಮಾಡಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಈತ ಬಂಗಾಳ ಮೂಲದ ವ್ಯಕ್ತಿಯಾಗಿದ್ದು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ನಮ್ಮ ಜಮಾತೆ ಇಸ್ಲಾಂ ಅಹ್ಲೆ ಸಮಿತಿ ನಿಯಮದ ಪ್ರಕಾರ ಅವರನ್ನ ಕೆಲಸದಿಂದ ತೆಗೆದು ಬೇರೆಯವರನ್ನ ನೇಮಿಸಿಕೊಳ್ಳಲಾಗಿದೆ. ಆದ್ರೆ ಈತ ಮಸೀದಿ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ವಿರುದ್ಧವಾಗಿ ನಡೆದುಕೊಳ್ತಿದ್ದಾನೆಂದು ಜಮಾತೆ ಇಸ್ಲಾಂ ಸಮಿತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಡಳಿತಾಧಿಕಾರಿ ಹೈದರ್ ಅಲಿ ಪ್ರತಿ ದೂರು ಸಲ್ಲಿಸಿದ್ದಾರೆ. और
ಅವರಿಗೆ ನಾವು ತಾತ್ಕಾಲಿಕವಾಗಿ ಕೆಲಸಕ್ಕೆ ತಗೊಂಡ್ವಿ ಹೊರತು ಅವ್ರಿಗೆ ಯಾವುದೇ ಮನೆ ಆಗಲಿ ಇನ್ನೊಂದಾಗಲಿ ಕೊಟ್ಟಿರಲಿಲ್ಲ. ಆತನಿಗೆ ಮನೆ ಎಲ್ಲಿದೆ ಅದನ್ನ ನೀರು ಕಟ್ ಮಾಡೋದಾಗಲಿ ವಿದ್ಯುತ್ ಕಟ್ ಮಾಡೋದಾಗಲಿ ನಮ್ಮ ಕಡೆಯಿಂದ ಮಾಡಿಲ್ಲ. ಆತನ ಏನು ಮಾಡ್ಕೊಂಡಿದ್ದಾರೋ ಏನೋ ಅದರ ಬಗ್ಗೆ ಇವತ್ತು ತಾವು ಹೇಳ್ತಾ ಇದ್ರೆ ಗೊತ್ತಾಗಿದೆ ಅಷ್ಟೇ. ನಾವು ಆತನ ಬಗ್ಗೆ ಕೆಲಸದಿಂದ ತೆಗೆದು 2 months ಆಗಿದೆ, 2 ತಿಂಗಳು ಹೋಗಿದೆ. 2 ತಿಂಗಳಲ್ಲಿ ಅದನ್ನ ನಮ್ಮಲ್ಲಿ ಕೆಲಸ ಮಾಡ್ತಾಯಿಲ್ಲ. ಈಗೇನೋ ಸೇರಿಕೊಂಡು ಸುಮ್ಮನೆ ಪ್ರಚೋದನಕಾರಿಯಾಗಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ತಿರ್ತಾ ಇದ್ದಾನೆ. ಆತನು ನಮ್ಮ ಕಡೆಯವನಲ್ಲ, ಪಶ್ಚಿಮ ಬಂಗಾಳದಿಂದ ಬಂದಿರೋನು. ಅದನ್ನು 2 ವರ್ಷ 3 ವರ್ಷ ತಗೊಂಡಿದ್ವಿ. ಅದನ್ನ ಪೀರಿಯಡ್ ಕಂಪ್ಲೀಟ್ ಆಗೋಗಿದೆ. ಅದನ್ನು ಊರು ಬಿಟ್ಟು ಹೋಗೋಕ್ಕೆ ಹೇಳಿದ್ವಿ ಮೊನ್ನೆ. ಅದನ್ನ 2 months ಟೈಮ್ ಕಳೆದ ಟೈಮು ಆಗೋಯಿತು ಅಷ್ಟೇ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೇಲನಹಳ್ಳಿ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಳಿ ಕಳೆದ 1 ತಿಂಗಳಿಂದ ಚಿರತೆ ಬರುವುದು ಹೋಗುವುದು ನಿರಂತರವಾಗಿ ನಡೆಯುತ್ತಿತ್ತು. ಇದರಿಂದ ಶಾಲೆಯ ಮಕ್ಕಳು ತುಂಬಾ ಭಯಪಡುತ್ತಿದ್ದರು. ಅರಣ್ಯ ಇಲಾಖೆಯವರಿಗೆ ಬೋನ್ ಇಡುವಂತೆ ಮನವಿ ಮಾಡಿದ ಮೇರೆಗೆ ಇತ್ತೀಚೆಗೆ ಬೋನ್ ವ್ಯವಸ್ಥೆ ಮಾಡಿದ್ದು 1 ತಿಂಗಳಿಂದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ರಾತ್ರಿ ಚಿರತೆ ಸಿಕ್ಕಿಬಿದ್ದಿದೆ. ಬೋನಿಗೆ ಬಿದ್ದಿರುವ ಚಿರತೆ ಸುದ್ದಿ ಕೇಳಿ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಲೋಕ ಕಲ್ಯಾಣಾರ್ಥ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿಯಲ್ಲಿರುವ ಆಕಾಶ್ ಸಮೂಹ ಸಂಸ್ಥೆಯ ವತಿಯಿಂದ ಏರ್ಪಡಿಸಲಾಗಿತ್ತು. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವು ಮಂತ್ರ ಘೋಷಗಳ ನಡುವೆ ಅದ್ದೂರಿಯಾಗಿ ನೆರವೇರಿತು. ಜಗತ್ ರಕ್ಷಕ ಲೋಕಪಾಲಕ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಗೋವಿಂದನ ನಾಮ ಸ್ಮರಣೆಯಲ್ಲಿ ಭಕ್ತಾದಿಗಳು ಮಿಂದೆದ್ದ ದೃಶ್ಯ ಕಂಡುಬಂತು. ಸರ್ಕಾರಿ ಇಲಾಖೆ ಅಧಿಕಾರಿ ವರ್ಗ, ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗ ಮತ್ತು ಗಣ್ಯರು ಸೇರಿದಂತೆ ಸಹಸ್ರಾರು ಮಂದಿ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ಲೋಕಪಾಲಕ ಗೋವಿಂದನ ನಾಮ ಸ್ಮರಣೆಗೈದು ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ದೇವನಹಳ್ಳಿ ತಾಲೂಕು ಹಳೆ ಆಡಳಿತ ಕಚೇರಿಯ ಮುಂಭಾಗದಲ್ಲಿರುವ ದೇವನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಮಳಿಗೆಗಳನ್ನು ಉದ್ಘಾಟಿಸುವುದರ ಮೂಲಕ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ, ಈ ತಿಂಗಳ 17ನೇ ತಾರೀಕು ಬೆಂಗಳೂರು ಪ್ಯಾಲೇಸ್ ಮೈದಾನದಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡುತ್ತಿದ್ದೇವೆ. ಅದರ ಭಾಗವಾಗಿ ಜಿಲ್ಲೆ ಮತ್ತು ತಾಲೂಕಿನ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಮುಂದೆ ಎನ್ಪಿಎಸ್, ಒಪಿಎಸ್ ಆಗಬೇಕೆಂಬ ಬೇಡಿಕೆ ಇದೆ. ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ವಾರದಲ್ಲಿ ಕಳುಹಿಸುತ್ತಿದೆ. ತದನಂತರ ಕ್ಯಾಬಿನೆಟ್ಗೆ ಇಟ್ಟು ಅದನ್ನು ಅನುಮೋದನೆ ಪಡೆಯುವ ಕೆಲಸ ಮಾಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಾಲಕೃಷ್ಣ, ತಾಲೂಕು ಮಟ್ಟದ ಪದಾಧಿಕಾರಿಗಳಾದ ಹನುಮಂತರಾಯಪ್ಪ, ಆದರ್ಶ, ಉಮಾಶಂಕರ್, ನಾರಾಯಣಗೌಡ, ರಾಜು, ಬೈರೇಗೌಡ, ಪಿ ಗಂಗಾಧರ್, ಬಸವರಾಜ್ ಇನ್ನಿತರರು ಹಾಜರಿದ್ದರು. ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ರಿ, ಹಿಂದಕ್ಕೆ ಬಂದ್ಬಿಡಿ, ಎಲ್ಲ ಬರ್ತಾರೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ನೋಟುವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾದರು. ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶೋಭಾ ಅವರನ್ನ ನೂತನ ಅಧ್ಯಕ್ಷರಾಗಿ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಹಿಂದೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದ್ದು, ಇನ್ನುಳಿದ ಸದಸ್ಯರಿಗೂ ಸಹ ಅವಕಾಶ ನೀಡಲಾಗಿದೆ. ಶಾಸಕ ಕೆವಿ ನಂಜೇಗೌಡ ಗ್ರಾಮದ ಪಂಚಾಯಿತಿಯಲ್ಲಿ ಅಲ್ಲದೆ ಎಲ್ಲ ಪಂಚಾಯಿತಿಯಲ್ಲೂ ಸಾಮಾಜಿಕ ನ್ಯಾಯ ಒದಗಿಸುತ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಈ ಚುನಾವಣೆ ನಡೆದಿದ್ದು, ಎಲ್ಲ ಸದಸ್ಯರ ವಿಶ್ವಾಸದಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಈರಣ್ಣ, ಮಮತಾ ರೆಡ್ಡಿ, ಸದಸ್ಯರಾದ ಸುನಿಲ್ ಕುಮಾರ್, ವೆಂಕಟೇಶ್, ನಾಗರಾಜ್, ಮಂಜುಳಾ, ವೆಂಕಟರಾಜು, ಶೋಭಾ, ಸುಮಿತ್ರಾ, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಗರ ಪಂಚಮಿ ಪ್ರಯುಕ್ತ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹರಿದು ಬಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಹರಕೆ ಸಲ್ಲಿಕೆ.
18 ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೆ ಲೋಕಾಯುಕ್ತ ದಿಢೀರ್ ರೈಡ್. ಶ್ರೀಮಂತ ಪಂಚಾಯಿತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸ್ವತ್ತುಗಳ ಅಕ್ರಮ ಚಳಿ ಬಿಡಿಸಿದ ಉಪ ಲೋಕಾಯುಕ್ತರು. ಫುಡ್ ಪಾಯ್ಸನ್ ಆಗಿ 20ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆಗೆ ದಾಖಲು. ಕೋಲಾರ ತಾಲೂಕು ಅಮ್ಮನಲ್ಲೂರು ವಿದ್ಯಾರ್ಥಿ ನಿಲಯದಲ್ಲಿ ಘಟನೆ. ನಾಗ ಪ್ರತಿಷ್ಠೆಗೆ ಹೆಸರಾದ ಕ್ಷೇತ್ರ ವಿದುರಾಶ್ವತ್ಥ. ಶುಕ್ರವಾರ ಮುಂಜಾನೆಯಿಂದಲೇ ನಾಗಶಿಲೆಗಳಿಗೆ ತನಿ ಎರೆದು ಭಕ್ತಿ ಪೂರ್ವಕ ಪೂಜೆ. ಆಡಳಿತ ಪಕ್ಷದ ಸದಸ್ಯರಲ್ಲಿ ಭಾರೀ ಸ್ಪರ್ಧೆ. ರಂಗೇರಿದ ಲೋಕಲ್ ಕಣ. ಅಧ್ಯಕ್ಷ ಸ್ಥಾನ ಮೀಸಲಾತಿ ವಿರುದ್ಧ ನ್ಯಾಯಾಲಯದ ಮೊರೆಗೆ ನಿರ್ಧಾರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.